ಈ ದಿನ ವಿಶುದ್ಧಿ ಚಕ್ರವನ್ನ ಕೇಂದ್ರೀಕರಿಸಿ ಧ್ಯಾನ ಮಾಡ್ತೀವಿ. ವಿಶುದ್ಧಿ ಚಕ್ರ ನಮ್ಮ ಕಮ್ಯುನಿಕೇಶನ್ ಮತ್ತೆ ನಮ್ಮ ಪಾಸಿಟಿವ್ ಬಾಡಿನಲ್ಲಿ ಇರುವಂತ ಪಾಸಿಟಿವ್ ಎನರ್ಜಿ ರೆಪ್ರೆಸೆಂಟ್ ಮಾಡುತ್ತೆ. ಸೊ ವಿಶುದ್ಧಿನ ಬ್ಯಾಲೆನ್ಸ್ ಮಾಡೋದ್ರಿಂದ ನೆಗೆಟಿವ್ ಏನಿದೆ ನಮ್ಮ ದೇಹದಲ್ಲಿ ಅದು ನ್ಯೂಟ್ರಲ್ ಆಗುತ್ತೆ. ಸೊ ನೆಗೆಟಿವಿಟಿನ ತೆಗಿಬೇಕು, ನಮ್ಮಲ್ಲಿರುವಂಥ ಮನಸ್ಸಲ್ಲಿರುವಂತಹ ದೇಹದಲ್ಲಿರುವಂತಹ ನೆಗೆಟಿವಿಟಿನ ತೆಗೆಯೋದಕ್ಕೆ ವಿಶುದ್ಧಿ ಚಕ್ರ ಸಹಾಯ ಮಾಡುತ್ತೆ. ಮತ್ತೆ ಕಮ್ಯುನಿಕೇಶನ್, ಕ್ಲಿಯರ್ ಥಾಟ್ಸ್, ಕ್ಲಿಯರ್ ಕಮ್ಯುನಿಕೇಶನ್ಗೆ ವಿಶುದ್ಧಿ ಚಕ್ರ ಹೆಲ್ಪ್ ಮಾಡುತ್ತೆ. ಇವತ್ತು ನಾವು ವಿಶುದ್ಧಿ ಚಕ್ರವನ್ನ ಕೇಂದ್ರೀಕರಿಸಿ ಧ್ಯಾನವನ್ನ ಮಾಡ್ತೀವಿ. ಸೊ ವಿಶುದ್ಧಿ ಚಕ್ರ ಎಲ್ಲಿದೆ? ನಮ್ಮ ಗಂಟಲು ಭಾಗದಲ್ಲಿದೆ. ಅದರ ಬಣ್ಣ ನೀಲಿ. ಎಲಿಮೆಂಟ್ ಸ್ಪೇಸ್ ಅಂತ ಹೇಳ್ತೀವಿ, ಈಥರ್. ಮಂತ್ರ ಹಮ್ ಅನ್ನೋ ಮಂತ್ರ, ಬೀಜ ಮಂತ್ರ ಹಮ್ ಅಂತ. ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಕಮ್ಯುನಿಕೇಶನ್, ಟ್ರೂತ್, ಸೆಲ್ಫ್ ಎಕ್ಸ್ಪ್ರೆಷನ್. ಸೊ ಬಾಡಿ ಕನೆಕ್ಷನ್ ಏನಿದೆ, ಥ್ರೋಟ್, ವೋಕಲ್ ಕಾರ್ಡ್ಸ್, ಥೈರಾಯ್ಡ್. ಸೊ ಇದೆಲ್ಲ ಏನಾದರೂ ತೊಂದರೆ ಇದ್ರೆ ವಿಶುದ್ಧಿ ಚಕ್ರವನ್ನು ಬ್ಯಾಲೆನ್ಸ್ ಮಾಡೋ ಮೂಲಕ ಅದನ್ನ ಸರಿಪಡಿಸ್ಕೊಳ್ಬಹುದು. ಸೊ ಇಂಬ್ಯಾಲೆನ್ಸ್ ಆಗಿದ್ರೆ ಏನಾಗುತ್ತೆ? ಫಿಯರ್ ಆಫ್ ಸ್ಪೀಕಿಂಗ್, ಡಿಸ್ಆನೆಸ್ಟಿ, ಸೋರ್ ಥ್ರೋಟ್, ಥೈರಾಯ್ಡ್ ಇಶ್ಯೂಸ್. ಸೊ ವಿಶುದ್ಧ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಈ ಪ್ರಾಬ್ಲಮ್ ಎಲ್ಲ ಬರಬಹುದು. ಸೊ ಈಗ ಕ್ವಿಕ್ ಆಗಿ ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡೋಣ. ಎರಡು ಕೈಗಳನ್ನು ಮೇಲೆತ್ತಿ, ಉಸಿರು ಎಳಿತಾ, ಉಸಿರು ಎಳ್ಕೊಳ್ತಾ ಎರಡು ಕೈಗಳನ್ನು ಮೇಲೆತ್ತಿ, ಹಾಗೆ ಉಸಿರು ಬಿಡ್ತಾ ಕೈಗಳನ್ನು ಇಳಿಸಿ. ಸೊ ಇದನ್ನು ರಿಪೀಟ್ ಮಾಡಿ 4-5 ಟೈಮ್ಸ್. ಎರಡು ಕೈಗಳಾದ್ಮೇಲೆ ಒಂದು ಕೈ ಆಲ್ಟರ್ನೇಟ್ ಹ್ಯಾಂಡ್ಸ್ ಮಾಡಬೇಕು. ಕೈ ಮೇಲೆತ್ತುವಾಗ ಉಸಿರನ್ನು ಒಳಗೆ ತಗೊಳ್ಬೇಕು, ಕೈ ಬಿಡುವಾಗ ಉಸಿರನ್ನ ಹೊರಗೆ ಬಿಡಬೇಕು. ಇದೊಂದು 4-5 ಟೈಮ್ಸ್ ಮಾಡಿ. ನಂತರ ಡೀಪ್ ಬ್ರೀದಿಂಗ್, ನಿಧಾನವಾಗಿ ಉಸಿರಾಡುವಂಥದ್ದು. ಉಸಿರು ಹೇಳ್ಕೊಂಡಾಗ ನಾಭಿಯವರೆಗೂ ಹೋಗ್ಬೇಕು, ಹೊಟ್ಟೆ ತುಂಬಬೇಕು, ಹಾಗೆ ಉಸಿರಾಡಬೇಕು, ಉಸಿರನ್ನ ತಗೊಳ್ಬೇಕು. ಅದೇ ರೀತಿ ನಿಧಾನವಾಗಿ ಉಸಿರನ್ನ ಬಿಡಿ. ಉಸಿರನ್ನು ತಗೊಳ್ಳಿ, ಉಸಿರನ್ನು ಬಿಡಿ. ಇನ್ಹೇಲ್ ಸ್ಲೋಲಿ, exhale slowly. ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಗಮನವನ್ನ ನಿಮ್ಮ ಕುತ್ತಿಗೆಯ ಭಾಗಕ್ಕೆ ತಗೊಂಡು ಬನ್ನಿ. ಕುತ್ತಿಗೆಯ ಮಧ್ಯ ಭಾಗ, ಅಲ್ಲೇ ಫೋಕಸ್ ಮಾಡಿ ನಿಧಾನವಾಗಿ ಉಸಿರಾಡಿ. ಈ ವಿಶುದ್ಧ ಚಕ್ರ
ಕುತ್ತಿಗೆಯ ಭಾಗದಲ್ಲಿದೆ. ನಿಮಗೆ ಆಜ್ಞಾ ಮತ್ತೆ ಸಹಸ್ರಾರದಲ್ಲಿ ಕಂಡಂಗೆ ಕೆಲವೊಂದು ಬಣ್ಣ, ಕೆಲವು ಸೆನ್ಸೇಷನ್ ಅಷ್ಟು ಬೇಗ ಕಾಣಿಸೋದಿಲ್ಲ. ಸೊ ಸುಮ್ಮನೆ ಗಮನ ಕೊಡಿ. ನಿಮಗೆ ಗೊತ್ತಿದೆ ಅಲ್ಲಿ ನೀಲಿ ಬಣ್ಣ ಇದೆ ಅಂತ. ಸೊ ಇಮ್ಯಾಜಿನ್ ಮಾಡಿ ಅಲ್ಲಿ ನೀಲಿ ಬಣ್ಣ ಅಲ್ಲಿ ಕಾಣಿಸ್ತಾ ಇದೆ ಅನ್ನೋದನ್ನ ಇಮ್ಯಾಜಿನ್ ಮಾಡಿ. ಜಸ್ಟ್ ಫೋಕಸ್ ಮಾಡಿ. ಇನ್ನೊಂದು ಮಾಡಬಹುದು, ನೀವೀಗಾಗಲೇ ಆಜ್ಞಾ ಮತ್ತೆ ಸಹಸ್ರಾರ ಬ್ಯಾಲೆನ್ಸ್ ಮಾಡೋದು ಧ್ಯಾನ ಮಾಡಿರೋದ್ರಿಂದ ಆಜ್ಞಾದಿಂದ ಶುರು ಮಾಡಿ. ನೀವು ಉಸಿರು ತಗೊಳ್ಳುವಾಗ ನಿಮಗೆ ಅಲ್ಲಿ ಸೆನ್ಸೇಷನ್ ಗೊತ್ತಾಗುತ್ತೆ, ಆಜ್ಞಾ ಚಕ್ರದಲ್ಲಿ ಗೊತ್ತಾಗುತ್ತೆ, ಸಹಸ್ರಾರದಲ್ಲಿ ಗೊತ್ತಾಗುತ್ತೆ. ಅಲ್ಲಿಂದ ಶುರು ಮಾಡಿ ಉಸಿರು ನಿಮ್ಮ ನಾಭಿಯ ಒಳಗೆ ಹೋಗುವಾಗ ವಿಶುದ್ಧಿ ಚಕ್ರದ ಮೂಲಕ ಹೋಗ್ತಾ ಇದೆ, ಅದನ್ನು ಗಮನಿಸಿದ್ರೆ ಆಗ ನಿಮಗೆ ಅಲ್ಲಿ ಫೋಕಸ್ ಮಾಡೋದು ಸುಲಭ ಆಗತ್ತೆ. ಸೊ ನೀವು ಉಸಿರು ತಗೊಂಡಾಗ ಫಸ್ಟು ಆಜ್ಞೆಗೆ ಹೋಗ್ತಾ ಇದೆ, ಅದರ ಮೂಲಕ ಸಹಸ್ರಾರದಿಂದ ನಾಭಿಯ ಕಡೆಗೆ ಹೋಗುವಾಗ ವಿಶುದ್ಧಿ ಚಕ್ರದ ಮೂಲಕ ಹೋಗ್ತಾ ಇದೆ. ಆಗ ನಿಮಗೆ ವಿಶುದ್ಧಿ ಅನ್ನೋದು ಫೀಲ್ ಆಗುತ್ತೆ. ಸೊ ಉಸಿರನ್ನ ನಿಧಾನವಾಗಿ ತಗೊಳ್ಳಿ. ಆಜ್ಞಾ ಚಕ್ರ ತಲುಪಿದೆ. ಹಾಗೆಯೇ ನೀವು ಉಸಿರನ್ನು ತಗೊಳ್ತಾ ನಿಮ್ಮ ಸಹಸ್ರಾರವನ್ನು ತಲುಪಿದೆ. ಹಾಗೆ ನಿಧಾನವಾಗಿ ನಾಭಿಯನ್ನು ತಲುಪ್ತಾ ಇದೆ. ಆಗ ನಾಭಿಯನ್ನು ಹೋಗೋ ಮಾರ್ಗದಲ್ಲಿ ವಿಶುದ್ಧಿಯ ಮೂಲಕ ಹೋಗ್ತಾ ಇದೆ, ಅದನ್ನ ಗಮನಿಸಿ. ಸೊ ಈ ಒಂದು ಸಮಯದಲ್ಲಿ ನಿಮಗೆ ಆಜ್ಞಾ ಚಕ್ರದಲ್ಲಿ ಸ್ವಲ್ಪ ಸೆನ್ಸೇಷನ್ ಕಾಣಿಸ್ಬೋದು, ಸಹಸ್ರಾರದಲ್ಲಿ ಕೂಡ ಕಾಣಿಸ್ಬೋದು, ವಿಶುದ್ಧಿಯಲ್ಲಿ ಏನು ಕಾಣ್ತಾ ಇಲ್ಲದೆ ಇರ್ಬೋದು, ತೊಂದರೆ ಇಲ್ಲ. ಸೊ ಜಸ್ಟ್ ಗಮನಿಸಿ. ಉಸಿರು ತಗೊಂಡಾಗ ಇಟ್ ಇಸ್ ಗೋಯಿಂಗ್ ಥ್ರೂ ಆಜ್ಞಾ, ಸಹಸ್ರಾರ, ವಿಶುದ್ಧಿ, ನಂತರ ನಾವಿಗೆ ಹೋಗ್ತಾ ಇದೆ. ಮತ್ತೆ ಉಸಿರನ್ನು ಹೊರಗೆ ಬಿಡುವಾಗ ಅದೇ ಮಾರ್ಗದಲ್ಲೇ ಬರ್ತಾ ಇದೆ. ಸಹಸ್ರಾರ, ವಿಶುದ್ಧಿ ಅಲ್ಲ, ಮೊದಲು ನಿಮಗೆ ವಿಶುದ್ಧಿ, ಆಮೇಲೆ ಸಹಸ್ರಾರ, ಆಮೇಲೆ ಆಜ್ಞಾ, ಆಮೇಲೆ ಉಸಿರು ಹೊರಗಡೆ ಬರ್ತಿದೆ. ಅದನ್ನ ಗಮನಿಸಿ. ಈಗ ನಿಮಗೆ ಸ್ವಲ್ಪ ಅನುಭವ ಆಗ್ತಾ ಇರ್ಬೋದು, ನಿಮ್ಮ ಗಂಟಲಿನ ಭಾಗದಲ್ಲಿ ಒಂದು ಸ್ವಲ್ಪ ಅನುಭವ ಆಗ್ತಾ ಇರ್ಬೋದು. ಅದನ್ನ ಜಸ್ಟ್ ಗಮನಿಸಿ. ಗಂಟಲಿನ ಭಾಗದ ಮೂಲಕ ಉಸಿರು ಒಳಗೆ ಹೋಗ್ತಾ ಇರೋದು, ಉಸಿರು ಹೊರಗೆ ಬರ್ತಾ ಇರೋದು ಗೊತ್ತಾಗ್ತಾ ಇದೆ. ಹಾಗೆ ಸ್ವಲ್ಪ ಸೆನ್ಸೇಷನ್ ಕಾಣಿಸ್ತಾ ಇದೆ. ಅದನ್ನ ಜಸ್ಟ್ ಗಮನಿಸಿ.
ಈಗ ಆಜ್ಞಾಚಕ್ರದ ಮೂಲಕ ವಿಶ್ವಶಕ್ತಿ ಅಥವಾ ಕಾಸ್ಮಿಕ್ ಎನರ್ಜಿ ನಿಮ್ಮ ದೇಹವನ್ನ ಪ್ರವೇಶಿಸ್ತಾ ಇರೋದನ್ನು ಗಮನಿಸಿ. ಸಹಸ್ರಾರದಿಂದ ಆಜ್ಞಾಚಕ್ರ, ಆಜ್ಞದಿಂದ ವಿಶುದ್ಧಿ ಮೂಲಕ ನಿಮ್ಮ ದೇಹವನ್ನೆಲ್ಲ ನಿಧಾನವಾಗಿ ಆವರಿಸ್ತಾ ಇದೆ. ಅದನ್ನು ಗಮನಿಸಿ. ಈ ಕಾಸ್ಮಿಕ್ ಎನರ್ಜಿ ಏನು ನಿಮ್ಮ ಸಹಸ್ರಾರದ ಮೂಲಕ ನಿಮ್ಮ ದೇಹವನ್ನ ಪ್ರವೇಶಿಸ್ತಾ ಇದೆ, ನಿಧಾನವಾಗಿ ಪೂರ್ತಿ ನಿಮ್ಮ ದೇಹವನ್ನ ಆಕ್ರಮಿಸಿಕೊಳ್ತಾ ಇದೆ. ನಿಮ್ಮ ದೇಹದ ಪ್ರತಿಯೊಂದು ಅಂಗಕ್ಕೂ ಈ ಶಕ್ತಿ ಹರಿತಾ ಇದೆ. ಎಲ್ಲೆಲ್ಲಿ ಏನೇನು ಕಲ್ಮಶಗಳಿದೆ ಅದನ್ನೆಲ್ಲ ಸ್ವಚ್ಛಗೊಳಿಸ್ತಾ ಇದೆ. ಏನು ಅನಾರೋಗ್ಯ ಇದೆ, ಏನು ನಿಶಕ್ತಿ ಇದೆ, ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಇದೆ. ಅನಾರೋಗ್ಯವನ್ನ ತೊಡೆದು ಹಾಕ್ತಾ ಇದೆ. ಅದನ್ನ ಗಮನಿಸಿ. ನಿಮ್ಮ ಪಾದಗಳ ಮೂಲಕ ಏನು ಹೊರಗೆ ಹೋಗ್ತಾ ಇದೆ ಈ ಎನರ್ಜಿ, ನಿಮ್ಮ ದೇಹದಲ್ಲಿರುವ ಕಲ್ಮಶಗಳು, ಅನಾರೋಗ್ಯವನ್ನು ಹೊರಗಡೆ ತಗೊಂಡು ಹೋಗ್ತಾ ಇದೆ. ನಿಮ್ಮ ಅನಾರೋಗ್ಯ ಮಾಯ ಆಗ್ತಾ ಇದೆ. ಭೂಮಿಯ ಮೂಲಕ ಹೊರಗೆ ಹೋಗ್ತಾ ಇದೆ. ನಿಮ್ಮ ದೇಹ ಆರೋಗ್ಯವಂತವಾಗ್ತಾ ಇದೆ. ಅದನ್ನು ಗಮನಿಸಿ. ಸಹಸ್ರಾರದಿಂದ ಆಜ್ಞಾಚಕ್ರ, ಆಜ್ಞಾಚಕ್ರದ ಸುತ್ತಮುತ್ತ, ನಿಮ್ಮ ತಲೆಯ ಸುತ್ತಮುತ್ತ, ನಿಮ್ಮ ಕಿವಿ, ಗಂಟಲು, ಭುಜ, ಕೈಗಳು, ಎದೆಯ ಭಾಗ, ಹೊಟ್ಟೆ, ಸೊಂಟದ ಭಾಗ, ನಿಮ್ಮ ಕಾಲುಗಳು, ಎಲ್ಲ ಎಲ್ಲ ಭಾಗಗಳಲ್ಲಿ ಈ ಕಾಸ್ಮಿಕ್ ಎನರ್ಜಿ ಹರಿತಾ ಇರೋದನ್ನ ಗಮನಿಸಿ. ಕೆಲವೊಂದು ಸೆನ್ಸೇಷನ್ ಕಾಣಿಸ್ಬೋದು. ಯಾವುದೇ ರಿಯಾಕ್ಷನ್ ಬೇಡ, ಜಸ್ಟ್ ಗಮನ ಕೊಡಿ. ಯಾವುದೇ ರಿಯಾಕ್ಷನ್ ಬೇಡ, ಜಸ್ಟ್ ಗಮನಿಸಿ. ಈ ಒಂದು ಶಕ್ತಿ ನಿಮ್ಮ ದೇಹವೆಲ್ಲ ಆಕ್ರಮಿಸಿ ನಂತರ ಪಾದಗಳ ಮೂಲಕ ಹೊರಗೆ ಹರಿತಾ ಇರೋದನ್ನು ಗಮನಿಸಿ. ಸಹಸ್ರಾರದಲ್ಲಿ ತಿಳಿಯಾದ ಬಿಳಿ ಬಣ್ಣ ಗೋಚರಿಸ್ತಾ ಇದೆ. ಗಮನಿಸಿ. ಅದೇ ಬಣ್ಣ ನಿಧಾನವಾಗಿ ನಿಮ್ಮ ದೇಹದಲ್ಲೆಲ್ಲ ಹರಿತಾ ಇದೆ. ಸಹಸ್ರಾರದಿಂದ ಶುರುವಾಗಿ ಆಜ್ಞಾಚಕ್ರ, ಆಜ್ಞಾದಿಂದ ಶುದ್ಧಿಯನ್ನು ತಲುಪಿ ಹಾಗೆ ಹರಡ್ತಾ ಇದೆ. ಗಮನಿಸಿ. ಈ ಒಂದು ಬಣ್ಣ ನಿಮ್ಮ ದೇಹದಲ್ಲಿ ಮಾತ್ರವಲ್ಲದೆ ನಿಮ್ಮ ದೇಹದ ಸುತ್ತಲೂ
ಅದೇ ಬಣ್ಣ ಇರೋದನ್ನ ಗಮನಿಸಿ. ಬೇರೆ ಬೇರೆ ಬಣ್ಣಗಳು ಕಾಣಿಸ್ಬೋದು. ಏನೇನ್ ಬಣ್ಣ ಕಾಣಿಸುತ್ತೆ ಜಸ್ಟ್ ಗಮನಿಸಿ ಅಷ್ಟೆ. ಯಾವುದೇ ರಿಯಾಕ್ಷನ್ ಬೇಡ. ಈಗ ನಿಮ್ಮ ಗಮನವನ್ನ ವಿಶುದ್ಧಿಯ ಚಕ್ರದ ಮೇಲಿಡಿ. ಸಹಸ್ರಾರದ ಮೂಲಕ ಏನು ಎನರ್ಜಿ ಬರ್ತಾ ಇದೆ ಅದು ವಿಶುದ್ಧಿಯ ಮೂಲಕ ನಿಮ್ಮ ದೇಹದ ಎಲ್ಲ ಕಡೆ ಹರಿತಾ ಇದೆ. ಶುದ್ಧಿಯ ಮೇಲೆ ಗಮನ ಹರಿಸಿ. ಜಸ್ಟ್ ಅಬ್ಸರ್ವ್ ಮಾಡಿ. ಗಂಟಲಲ್ಲಿ ತಂಪಾದ ಅನುಭವ ಅಥವಾ ಬಿಸಿಯ ಅನುಭವ ಆಗಬಹುದು. ಜಸ್ಟ್ ಅಬ್ಸರ್ವ್ ಮಾಡಿ. ನಿಮ್ಮ ವಿಶುದ್ಧಿ ಚಕ್ರದ ಮೂಲಕ ದೇಹದ ತುಂಬೆಲ್ಲ ಹರಿತಾ ಇರೋ ಶಕ್ತಿಯನ್ನ ಗಮನಿಸಿ. ದೇಹದಲ್ಲಿ ಯಾವುದೇ ಭಾಗದಲ್ಲಿ ನೋವುಗಳಿದ್ದರೆ, ಯಾವುದೇ ಅನಾರೋಗ್ಯ ಇದ್ದರೆ ಅಲ್ಲಿ ಫೋಕಸ್ ಮಾಡಿದ್ರೆ ಎನರ್ಜಿ ಅಲ್ಲಿ ಕಾನ್ಸಂಟ್ರೇಟ್ ಆಗುತ್ತೆ. ಬೇಗ ಗುಣ ಆಗೋದಕ್ಕೆ ಅನುಕೂಲ ಆಗುತ್ತೆ. ಅದನ್ನು ಕೂಡ ನೀವು ಮಾಡಬಹುದು. ಈಗ ಏನು ಸಹಸ್ರಾರದಿಂದ ನಿಮ್ಮ ಪಾದಗಳ ಮೂಲಕ ಹೊರಗೆ ಹೋಗ್ತಾ ಇದೆ, ನಿಮಗೆ ಎಲ್ಲಿ ನೋವಿದೆ ಅಲ್ಲಿ ಫೋಕಸ್ ಮಾಡೋದ್ರಿಂದ ಅಲ್ಲಿ ಎನರ್ಜಿ ಕಾನ್ಸಂಟ್ರೇಟ್ ಆಗುತ್ತೆ. ಬೇಗ ಕ್ಯೂರ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅದನ್ನು ಗಮನಿಸಿ. ನಿಮ್ಮ ಪೂರ್ಣ ದೇಹದಲ್ಲಿ ಕಾಣಿಸ್ತಾ ಇಲ್ಲದೆ ಇದ್ರೂ ತೊಂದರೆ ಇಲ್ಲ. ನಿಮಗೆ ಯಾವ ಭಾಗದಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಫೋಕಸ್ ಮಾಡಿ ನಿಧಾನವಾಗಿ ಬೇರೆ ಬೇರೆ ಭಾಗಕ್ಕೆ ನಿಮ್ಮ ಗಮನವನ್ನು ತಗೊಂಡೋಗ್ಬೋದು.
ಸಹಸ್ರಾರದಲ್ಲಿ ಬಂತು ಗರಿತಾ ಇದ್ದದ್ದು ಗೊತ್ತಾಗುತ್ತೆ. ಜಸ್ಟ್ ಅಬ್ಸರ್ವ್ ಮಾಡಿ ನಿಧಾನವಾಗಿ. ಆಜ್ಞಾ ಚಕ್ರಕ್ಕೆ ಬನ್ನಿ. ಆಜ್ಞಾ ಚಕ್ರದ ಸುತ್ತಮುತ್ತ ನಿಮ್ಮ ತಲೆಯ ಸುತ್ತಲೂ ಗಮನಿಸಿ. ಆಮೇಲೆ ವಿಶುದ್ಧಿ, ನಿಮ್ಮ ಗಂಟಲಿನ ಭಾಗ, ಆ ಗಂಟಲಿನ ಸುತ್ತಲೂ ಗಮನಿಸಿ, ಭುಜಗಳಲ್ಲಿ ಗಮನಿಸಿ. ಈ ಕಾಸ್ಮಿಕ್ ಎನರ್ಜಿ ನಿಮ್ಮ ಚಕ್ರಗಳ ಮೂಲಕ ಹರಿದಾಗ ಚಕ್ರಗಳು ಬ್ಯಾಲೆನ್ಸ್ ಆಗುತ್ತೆ, ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಆರೋಗ್ಯ ಅಂದ್ರೆ ದೈಹಿಕ ಹಾಗೂ ಮಾನಸಿಕ ಎರಡು ಆರೋಗ್ಯ ಕೂಡ ಸುಧಾರಿಸುತ್ತೆ. ನಿಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಮೆಮೊರಿ ಇಂಪ್ರೂವ್ ಆಗುತ್ತೆ. ಎಲ್ಲ ಪರಿಸ್ಥಿತಿಯನ್ನು ಸಮಾಧಾನ ಚಿತ್ತರಾಗಿ ನಿಭಾಯಿಸೋಕೆ ಶಕ್ತಿ ಬರುತ್ತೆ. ಹಾಗಾಗಿ ಚಕ್ರಗಳನ್ನು ನಾವೀಗ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ. ದಿನಕ್ಕೆ ಒಂದರಂತೆ ಈಗ ನಾವು ಮೂರನೇ ಚಕ್ರ ವಿಶುದ್ಧಿಯನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೇವೆ. ಆದರೆ ಒಂದೊಂದು ಚಕ್ರದಲ್ಲೂ ನಾವು ಮೂರ್ ದಿನ ಸ್ಪೆಂಡ್ ಮಾಡ್ತಾ ಇದ್ದೇವೆ. ಮೊದಲು ಚಕ್ರದ ಮೇಲೆ ಚಕ್ರ ಎಲ್ಲಿದೆ, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಮಾಡಿ ಅದ್ರ ಮೇಲೆ ಫೋಕಸ್ ಮಾಡಿ ಒಂದು ದಿನ ಧ್ಯಾನ ಮಾಡ್ತಾ ಇದ್ದೇವೆ. ಎರಡನೇ ದಿನ ಮುದ್ರೆಯನ್ನು ಕೂಡ ಅಳವಡಿಸ್ಕೊಳ್ತಾ ಇದ್ದೇವೆ. ಹಾಗಾದ್ರೆ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಆ ಚಕ್ರಕ್ಕೆ ಯಾವ ಮುದ್ರೆ ಸಪೋರ್ಟ್ ಮಾಡುತ್ತೋ ಅದನ್ನು ಅಳವಡಿಸ್ಕೊಂಡು ಮಾಡಿದಾಗ ಅದು ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಮತ್ತೆ ಮೂರನೇ ದಿನ ಅಸ್ಟ್ರಾಲಜಿ ಅಥವಾ ನ್ಯೂಮರಾಲಜಿಯಲ್ಲಿ ಆ ಒಂದು ಚಕ್ರಕ್ಕೆ ಯಾವ ಗ್ರಹ, ಯಾವ ಅಂಕಿ, ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಧ್ಯಾನವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ರಿಸಲ್ಟು ಬೇಗ ಬರುತ್ತೆ. ಇಂದು ವಿಶುದ್ಧಿಯ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಧ್ಯಾನ ಮಾಡ್ತಾ ಇದ್ದೇವೆ. ಮತ್ತೆ ಈಗ ಒಂದು ಸಲ ಸ್ಕ್ಯಾನ್ ಮಾಡಿ ನಿಮ್ಮ ಸಹಸ್ರಾರದಿಂದ ಆಜ್ಞೆಯಿಂದ ವಿಶುದ್ಧಿಯಿಂದ ನಿಮ್ಮ ದೇಹದ ತುಂಬೆಲ್ಲ ಈ ಕಾಸ್ಮಿಕ್ ಎನರ್ಜಿ ಹರಿತಾ ಇರೋದನ್ನ ಗಮನ ಮಾಡಿ. ನಿಮಗೆ ನಿಮ್ಮ ದೇಹದ ಸುತ್ತ ಯಾವ ಭಾಗದಲ್ಲಿ ಯಾವ ಬಣ್ಣ ಕಾಣಿಸ್ತಾ ಇದೆ ಅಬ್ಸರ್ವ್ ಮಾಡಿ. ಅದನ್ನ ನೋಟ್ ಮಾಡಬೇಕು ನೀವು. ಆಮೇಲೆ ಯಾವ ಭಾಗದಲ್ಲಿ ಯಾವ ಬಣ್ಣ ಕಾಣಿಸ್ತಾ ಇದೆ ಜಸ್ಟ್ ಅಬ್ಸರ್ವ್ ಮಾಡಿ. ನಿಮ್ಮ ಗಮನವನ್ನ ವಿಶುದ್ಧಿ ಚಕ್ರಕ್ಕೆ ತಗೊಂಡು ಬನ್ನಿ. ಎರಡು ಕೈಗಳನ್ನು ನಿಧಾನವಾಗಿ ಉಜ್ಜಿ ನಿಮ್ಮ ಕಣ್ಣಿನ ಮೇಲಿಟ್ಟು ಕಣ್ಣನ್ನ ಬಿಡಿ. ಸೊ ನಿಮ್ಗೆ ಏನು ಅನುಭವ ಆಯ್ತು ಅದನ್ನ ನೀವು ದಿನ ಬರೆಯೋಗೆ ಹಾಗೆ ಇವತ್ತು ಬರೆಯಿರಿ.